ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪೇನಾದರೂ ಕಮ್ಮಿ ಇದ್ದರೆ ನೋಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ್ ಕನ್ನಡ ವ್ಲಾಗ್ಸ್. ನಾನಿವತ್ತು ನಿಮಗೆ ಮಧ್ಯಾಹ್ನದ ಸಾಂಬಾರಿಗೆ ಸೊಪ್ಪಿನ ಸಾರು ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ. ಅದು ನಾರ್ಮಲಾಗಿ ಅಲ್ಲ, ನಾನು ಸ್ವಲ್ಪ ಡಿಫ್ರೆಂಟಾಗಿ ಹೇಳ್ಕೊಡ್ತೀನಿ. ಅದಕ್ಕೆ ಗಸಗಸೆ ಮಸಾಲೆ ಪೌಡರ್ ಸಹ ಯೂಸ್ ಮಾಡಿಕೊಂಡು ಕೊಬ್ಬರಿ ಯೂಸ್ ಮಾಡದೇ ಇರೋ ಥರ ಹೇಗೆ ಸ್ಪೆಷಲಾಗಿ ಸೊಪ್ಪಿನ ಸಾರು ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ನಾರ್ಮಲಾಗಿ ಎಲ್ಲರೂ ಮಾಡ್ತಾರಲ್ಲ, ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ನಾರ್ಮಲಾಗಿ ಎಲ್ಲರೂ ಮಾಡ್ತಾರಲ್ವ, ಸೊ ಇದು ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ನಾನು ಇವತ್ತು ಹೇಳ್ಕೊಡ್ತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಸೊಪ್ಪಿನ ಸಾರು ಮಾಡ್ತಿದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ಸೊಪ್ಪು ಎಲ್ಲ ಆ್ಯಕ್ಚುಲಿ ಎಲ್ಲ ಥರ ಮಿಕ್ಸು ಸೊಪ್ಪನ್ನ ತೊಗೊಂಡಿದ್ದೀನಿ ನಾನು. ಸಬ್ಬಾಕ್ಷಿ ಇದೆ, ಪಾಲಕ್ ಇದೆ, ದಂಟಿದೆ, ಗೋಣಿ ಸೊಪ್ಪಿದೆ, ಮೆಂತೆ ಇದೆ. ಎಲ್ಲ ಥರ ಮಿಕ್ಸು ಯಾವ ಸೊಪ್ಪಾದರೂ ಸಿಗಲಿ, ನೀವು ಸೊಪ್ಪಿನ ಸಾರಿಗೆ ಯೂಸ್ ಮಾಡುವಂತಹ ಸೊಪ್ಪು ನೀವು ಸಹ ಯೂಸ್ ಮಾಡ್ಕೋಬೋದು. ಎಲ್ಲ ಮಿಕ್ಸ್ ಹಾಕ್ಬೋದು. ಆ್ಯಂಡ್ ಇದಕ್ಕೆ ಒಂದು 5 ಟೊಮೆಟೊ. ನಾನು ಹುಣಸೆಹಣ್ಣು ಯೂಸ್ ಮಾಡೋದಿಲ್ಲ. ಹುಣಸೆಹಣ್ಣು ಯೂಸ್ ಮಾಡ್ತೀರಾ ಅನ್ನೋರು ನೀವು ಟೊಮೆಟೊ ಕಮ್ಮಿ ಹಾಕ್ಕೊಳ್ಳಿ. ನಾನು ಹುಣಸೆಹಣ್ಣು ಯೂಸ್ ಮಾಡೋದಿಲ್ಲ. ಸೊ ಒಂದು 5 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ. ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿ, ಸೊ ಒಂದು ಬೆಳ್ಳುಳ್ಳಿ, 1 ಟೀ ಸ್ಪೂನ್ ಜೀರಿಗೆ, ಒಂದು 4 ಈರುಳ್ಳಿ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಬೇಳೆ ಇದು ಆ್ಯಕ್ಚುಲಿ ಒಂದು ಚಿಕ್ಕ ಕಾಫಿ ಲೋಟ ಬರುತ್ತಲ್ಲ, ಅದರಲ್ಲಿ 2 ಲೋಟ ಬೇಳೆ ತೊಗೊಂಡಿದ್ದೀನಿ. 1.5 ಟೀ ಸ್ಪೂನಷ್ಟು ಗಸಗಸೆ ಆ್ಯಂಡ್ 1 ಟೇಬಲ್ ಸ್ಪೂನಷ್ಟು ಮಸಾಲೆ ಪೌಡರ್, ಧನಿಯಾ ಪೌಡರ್ ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದು. ಸೊ ಇದಿಷ್ಟು ಸೊಪ್ಪಿನ ಸಾರಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೇಳೆನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ. ಇವಾಗ ಇದಕ್ಕೆ ನೋಡಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿ, ಇದು ಹಾಕ್ಕೋಬೇಕು. ಆ್ಯಂಡ್ ಬೆಳ್ಳುಳ್ಳಿ ನಾವು ವಾಟರ್ ಎಲ್ಲ ಆಮೇಲೆ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಆ್ಯಂಡ್ ಟೊಮೆಟೊ, ದಪ್ಪಾಗಿ ಹಚ್ಕೊಳ್ಳಿ, ಯಾಕಂದರೆ ಆಮೇಲೆ ನಾವು ಮತ್ತೆ ರುಬ್ಕೊತೀವಲ್ಲ ಸರಿ ಹೋಗುತ್ತೆ. ಆ್ಯಂಡ್ ಜೀರಿಗೆ, ಸೊ ನೋಡಿ ನಾವೇನು ತರಕಾರಿ ಹಾಕ್ಕೊಂಡಿರ್ತೀವಲ್ಲ ಅದೆಲ್ಲ ಒಂದು ಸ್ವಲ್ಪ ಮುಳುಗೋ ಅಷ್ಟು ನೀರು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಸಾಕು, ಅಷ್ಟು ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಬೇಳೆ ಎಲ್ಲ ಕೆಳಗಡೆನೇ ಕಚ್ಕೊಬಿಡುತ್ತೆ. ಸೊ ನೀರು ಹಾಕ್ಕೊಂಡಿದ್ದಾದಮೇಲೆ ಸೊಪ್ಪು ಹಾಕ್ಕೋಬೇಕು. ಯಾವತ್ತೇ ಆಗಲಿ ನೀರು ಹಾಕ್ಕೊಂಡಿದ್ದಾದ್ಮೇಲೆ ಸೊಪ್ಪು ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಸೊಪ್ಪು ಫಸ್ಟೇ ಹಾಕ್ಬಿಟ್ರೆ ನೀರು ಕ್ವಾಂಟಿಟಿ ಎಷ್ಟು ಹಾಕ್ತಿದ್ದೀವಿ ಅಂತ ಗೊತ್ತಾಗಲ್ಲ. ಬಿಕಾಸ್ ಎಷ್ಟು ನೀರು ಹಾಕಿದ್ರೆ ಇದು ಸೊಪ್ಪು ಮುಳುಗಲ್ಲ. ಸೊ ಸೊಪ್ಪು ಮುಳುಗೋ ಅಷ್ಟು ನೀರು ಹಾಕೋದಕ್ಕೆ ಹೋದರೆ ಹೆವಿ ನೀರು ಆಗಿಬಿಟ್ಟು ಪ್ರೆಷರ್ ಔಟ್ ಆಗೋವಾಗ ನೀರು ಆಚೆ ಬರುತ್ತೆ. ಸೊ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 2 ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಇದು ಹಾಕಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಸೊ ಮಸಾಲೆ ಪೌಡರ್ 1 ಟೇಬಲ್ ಸ್ಪೂನ್ ಆ್ಯಂಡ್ ಗಸಗಸೆ 1 ಟೀ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇದಾಗಿದೆ. 3 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ನೋಡಿ ಎಲ್ಲ ನೀಟಾಗಿ ಬೆಂದಿದೆ. ನೋಡಿ ಆ್ಯಕ್ಚುಲಿ ಸ್ಮೆಲ್ ಆಲ್ರೆಡಿ ಘಮ ಘಮ ಅಂತಿದೆ. ನಾವು ಜೀರಿಗೆ, ಗಸಗಸೆ, ಧನಿಯಾ ಪೌಡರ್ ಎಲ್ಲ ಹಾಕಿರ್ತೀವಲ್ಲ, ಸೊ ಫುಲ್ಲು ನುಣ್ಣಗೆ ಬೆಂದಿದೆ. ಸೊ ಈಗ ಇದರಲ್ಲಿರೋ ನೀರೆಲ್ಲ ಸೋಸ್ಕೊಂಡು ಆ ಸೊಪ್ಪು ಟೊಮೆಟೊ ಏನಿರುತ್ತೆ ಅದನ್ನು ಆರೋದಕ್ಕೆ ಬಿಡಬೇಕು.
ಫುಲ್ಲು ತಣ್ಣಗೆ ಹಾಕಬೇಕದು. ಸೊ ನೋಡಿ ಇವಾಗ ಆರಿದೆ. ಇದನ್ನು ಇವಾಗ ನಾವು ಮಿಕ್ಸಿ ಹಾಕೋದಕ್ಕೆ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಫುಲ್ಲು ತಣ್ಣಗೆ ಆಗಬೇಕು. ಸೊ ನೋಡಿ ಈಗ ಇದು ಆರಿದೆ. ನಾನು ಎಲ್ಲ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ನೀರೆಲ್ಲ ಸೋಸ್ಕೊಂಡು ಆರಕ್ಕಿಟ್ಟಿದ್ದೆ. ಸೊ ನೋಡಿ ಈಗ ಆಗಿರುತ್ತೆ. ನೋಡಿ ಇಷ್ಟಾದರೆ ಸಾಕು ನಮಗೆ. ಸೊ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಆದರೆ ಸಾಕಾಗುತ್ತೆ. ಫುಲ್ ನುಣ್ಣಗೆ ಮಾಡ್ಕೋಬಾರ್ದು. ಆ್ಯಕ್ಚುಲಿ ಸಾರಿ, ಮಿಕ್ಸಿಯಲ್ಲಿ ರುಬ್ಬಿದಾದಮೇಲೆ ಜಾರಲ್ಲಿರೋದು ರುಬ್ಬಿರೋದನ್ನು ಕುಕ್ಕರ್ಗೆ ಹಾಕ್ಕೊಳೋ ವೀಡಿಯೋ ಸ್ಕಿಪ್ ಆಗಿದೆ. ನನ್ನ ಮಗಳು ಸೆಂಟ್ರಲ್ಲಿ ಬಂದುಬಿಟ್ಲು, ನಾನು ವೀಡಿಯೋ ಹಾಕ್ತಿದ್ದೆ ಅಂದ್ಕೊಂಡೆ. ಸೊ ಐ ಆಮ್ ಸಾರಿ. ಸೊ ನೀವು ಜಾರಲ್ಲಿ ಇರುತ್ತಲ್ಲ ಅದೇ ಮಿಕ್ಸ್ಚರ್ನ ನೀವು ಕುಕ್ಕರ್ಗೆ ಹಾಕ್ಕೊಂಡು ಎಷ್ಟು ಕ್ವಾಂಟಿಟಿಯಲ್ಲಿ ನೀರು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ನಾನು ಮತ್ತೆ ಒಂದು ಗ್ಲಾಸ್ ನೀರು ಹಾಕ್ಕೊತಿದ್ದೀನಿ. ನೋಡಿ ಈ ಟೆಕ್ಸ್ಚರ್ ಸಾಕಾಗುತ್ತೆ. ಗಟ್ಟಿಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಸೊ ಇವಾಗ ಗ್ಯಾಸ್ ಹಚ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು. ನೋಡಿ 1.5 ಸ್ಪೂನ್ ಅಷ್ಟು ಹಾಕ್ಕೋಬೋದು. ನಾನು ಕೈ ಅಳತೆಯಲ್ಲೇ ಹಾಕ್ಕೋತಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ತುಂಬ ನೀಟ್ ಹೇಳ್ಕೊಟ್ಟಿದ್ದೀನಿ. ಕಲಿಯೋರಿಗೆ, ಬಿಗಿನರ್ಸ್ಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ಬರ್ತಿರುತ್ತೆ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ಸೊ ಈಗ ಇದು ನೀಟಾಗಿ ನಾನು ತಿರುಗಿಸ್ಕೊಂಡಿದ್ದೀನಿ. ಒಂದು ಕುದಿ ಬರೋವರೆಗೂ ಬಿಡಬೇಕು. ಸೊ ಸಾಂಬಾರು ಆಗೋ ಅಷ್ಟರಲ್ಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆ ಪಾತ್ರೆ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡಿದ್ದೀನಿ. ಸೊ ಎಣ್ಣೆ ಆ್ಯಡ್ ಮಾಡ್ಕೊಳ್ಳಿ. ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಸೊ ನೋಡಿ ಎಣ್ಣೆ ಕಾದಿದೆ. ಸ್ವಲ್ಪ ಸಾಸಿವೆ. ಸೊ ಎಣ್ಣೆ ಚಿಟ ಅಂದಮೇಲೆ ಕರಿಬೇವು ಆ್ಯಡ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಳ್ಳಿ. ಆದಷ್ಟು ಹಸೆ ಕರಿಬೇವು ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಸೊ ಇದು ಒಗ್ಗರಣೆ ರೆಡಿ ಆಗಿದೆ. ಸೊ ನೋಡಿ ಈ ಸ್ಟೇಜಲ್ಲಿ ನೀವು ಉಪ್ಪು ಖಾರ ಎಲ್ಲ ನೋಡ್ಕೋಬೋದು. ಸೊ ಇದಾಗಿದೆ, ಕುದೀತಿದೆ. ಇವಾಗ ಒಂದು 2 ಮಿನಿಟ್ಸ್ ಚೆನ್ನಾಗಿ ಕುದಿಬೇಕು. ಗ್ಯಾಸ್ ಆಫ್ ಮಾಡಿದ್ಮೇಲೆ ಒಗ್ಗರಣೆ ಹಾಕಿ ಇಟ್ಕೊಂಡಿರ್ತೀವಲ್ಲ, ನಾವು ಅದನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಈಗ ಇದಕ್ಕೆ ನೀವು ಒಗ್ಗರಣೆನ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪೇನಾದರೂ ಕಮ್ಮಿ ಇದ್ದರೆ ನೋಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.